ಭಕ್ತ ಮಹಾಶಯರಲ್ಲಿ ವಿನಂತಿ. ಸೂರ್ಯಗ್ರಹಣ, ಚಂದ್ರಗ್ರಹಣ. ಯಾವತ್ತಪ್ಪ ಸೂರ್ಯಗ್ರಹಣ? ಇದೇ ಮಾಘ ಮಾಸದಲ್ಲಿ, ನಮಗೆ ಫೆಬ್ರವರಿ 17ರಲ್ಲಿ ಮಾಘ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ. ಸೂರ್ಯಗ್ರಹಣ ಅಂದ್ರೆ ಸಾಕು, ಬಹಳಷ್ಟು ಜನ ಭಯ, ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದು. ಖಂಡಿತವಾಗಿ ಹೌದು. ಸೂರ್ಯಗ್ರಹಣ, ಸೂರ್ಯನಿಗೆ ಗ್ರಹಣ ಅಂತಕ್ಕಂಥದ್ದು ಬಂದಾಗ ಮನುಷ್ಯನ ಜೀವನ ಅಂತಕ್ಕಂಥದ್ದು ಹೇಗಿರುತ್ತೆ? ಅದರಲ್ಲೂ ಬಹಳಷ್ಟು ಜನ ಹೇಳ್ತಾರೆ, ಸೂರ್ಯಗ್ರಹಣ ಅಂತಕ್ಕಂಥದ್ದು ನಮಗೆ ಗ್ರಹಣ ಆಚರಣೆ ಇಲ್ಲ. ನಿಜ. ಆದ್ರೆ ಪಕ್ಕದ ಮನೆಗೆ ಬೆಂಕಿ ಬಿದ್ರೆ ನಮ್ಮ ಮನೆಯಲ್ಲಿ ಹೊಗೆ ಹಾಡತ್ತೆ ತಾನೆ? ಯೋಚನೆ ಮಾಡಿ. ಪಕ್ಕದ ಮನೆಗೆ ಬೆಂಕಿ ಬಿದ್ದಿದೆ ಬಿಡು, ಬೇರೆ ಕಡೆ ಸೂರ್ಯಗ್ರಹಣ ಆಗ್ತಾ ಇದೆ ಬಿಡು, ಇದರಿಂದ ನಮಗೇನು ತೊಂದರೆ ತಾಪತ್ರಯಗಳಿಲ್ಲ, ಆಚರಣೆ ಇಲ್ಲ. ಆಚರಣೆ ಇಲ್ಲ ಸರಿ ಸ್ವಾಮಿ, ಒಪ್ಕೋತೀನಿ. ಆದರೆ ಒಂದು ವಿಚಾರ ಜ್ಞಾಪಕದಲ್ಲಿಟ್ಕೊಳ್ಳಿ. ಮಾಘ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ನಡೆದು ಒಂದೇ ಪಕ್ಷದಲ್ಲಿ ಫಾಲ್ಗುಣ ಮಾಸದ ಪೌರ್ಣಮಿಯ ದಿನ ನಮಗೆ ಚಂದ್ರಗ್ರಹಣ ಅಂತಕ್ಕಂಥದ್ದು ನಡೀತಾ ಇದೆ. ಆ ಚಂದ್ರಗ್ರಹಣ ಅಂತಕ್ಕಂಥದ್ದು ಆಚರಣೆ ಇದೆ. ಮೊದಲು ನಾವು ಅದನ್ನ ಯೋಚನೆಯನ್ನ ಮಾಡಬೇಕು. ಬಹಳಷ್ಟು ಜನ ಏನ್ ಮಾಡ್ತಾರೆ, ಈ ಸೂರ್ಯಗ್ರಹಣ ಅಂತಕ್ಕಂಥದ್ದು ನಮಗೆಲ್ಲ ಬಿಡು ಅಂತ ಹೇಳ್ತಾರೆ. ಆದ್ರೆ ಒಂದು ವಿಚಾರವನ್ನ ಹೇಳ್ತೇನೆ, ಇನ್ನು ಮುಂದೆ ಮನುಷ್ಯನಿಗೆ ಬಹಳಷ್ಟು ವ್ಯಾಧಿಗಳು ಬರುತ್ತೆ ಅಂತಕ್ಕಂಥದ್ದನ್ನ ಹೇಳುತ್ತೆ. ಯಾವ ರೀತಿ ವ್ಯಾಧಿಗಳು ಬರ್ಬೋದು? ಹಿಂದೆ ಒಂದ್ಸರಿ ನಮಗ್ ಬಂದಿತ್ತು ಕೊರೋನಾ ಅಂತಕ್ಕಂಥದ್ದು, ಮತ್ತೆ ಇದುವರೆಗೂ ಔಷಧಿ ಇಲ್ಲ ಅಷ್ಟೇ. ಹೇಗೋ ಆ ಕೊರೋನಾಕ್ಕೆ ಸೆಟ್ ಆಗ್ಬಿಟ್ರು ಜನಗಳು. ಅದಕ್ಕೆ ಹೇಳೋದು, ಬಾನಂಗಳದಲ್ಲಿ ನಡೀತಕ್ಕಂಥ ಸೂರ್ಯಗ್ರಹಣವಾಗಲಿ ಚಂದ್ರಗ್ರಹಣವಾಗಲಿ ನಮ್ಮ ಭೂಮಿಯ ಮೇಲೆ ಬಹಳಷ್ಟು ಪರಿಣಾಮವನ್ನ ಬೀರುತ್ತೆ. ಇದು ಸತ್ಯವಾಗಿರತಕ್ಕಂಥ ವಿಚಾರ. ಇವತ್ತು ವಿಜ್ಞಾನಿಗಳು ಕೂಡ ಹೇಳ್ತಾರೆ, ಸೂರ್ಯಗ್ರಹಣದಿಂದ ಹೌದು ಸ್ವಲ್ಪ ತೊಂದರೆ ತಾಪತ್ರಯಗಳು, ಸ್ವಲ್ಪ ಅನಾನುಕೂಲಗಳು ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಅದನ್ನೇ ನಾವು ದೋಷ ಅಂತೀವಿ ಸ್ವಾಮಿ ಜ್ಯೋತಿಷ್ಯರು. ಇನ್ನು ಚಂದ್ರಗ್ರಹಣ, ಇನ್ನೊಂದು ವಿಚಾರ ಗೊತ್ತಾ? ಎರಡೂ ಕೂಡ ಅಂಗಾರಕ ವಾಸರ ಅಂದ್ರೆ ಮಂಗಳವಾರವೇ ಬಂದಿದೆ. ಇವತ್ತು ಮಂಗಳ ಗ್ರಹಕ್ಕೆ ಅಧಿಪತಿ ಯಾರು? ಸುಬ್ರಹ್ಮಣ್ಯ. ನವಗ್ರಹಗಳಲ್ಲಿ ಭೂಮಿಕಾರಕ ಅಂತ ಯಾರನ್ನ ಕರಿತೀವಿ? ಕುಜನನ್ನ. ಅಗ್ನಿತತ್ವಕಾರಕ ಅಂತ ಯಾರನ್ನ ಕರಿತೇವೆ? ಮಂಗಳ. ಮಂಗಳ, ಕುಜ, ಅಂಗಾರಕ, ಸವಾಯ್, ಈ ರೀತಿ ನಾನಾ ರೀತಿ ಭಾಷೆಯಲ್ಲಿ ನಾವು ಹೆಸರನ್ನ ಹಿಡಿದು ಕರಿತೇವೆ. ಆದ್ರೆ ಈ ಮಂಗಳ ಗ್ರಹ ಅಂತಕ್ಕಂಥದ್ದು, ಇವತ್ತು ಮಂಗಳ ಗ್ರಹಕ್ಕೆ ಅಧಿಪತಿ ಅಂತಕ್ಕಂಥವನು ಸುಬ್ರಹ್ಮಣ್ಯ. ಭೂಮಿಕಾರಕ ಮಂಗಳ ಗ್ರಹ. ನಾವು ನೀವೆಲ್ಲರೂ ಕೂಡ ಭೂಮಿ ಮೇಲೆ ಜೀವನ ಮಾಡ್ತಾ ಇದ್ದೀವಿ ತಾನೆ? ಜೀವನದಲ್ಲಿ ವ್ಯತ್ಯಾಸಗಳಾಗತ್ತೆ. ಅಹಂಕಾರ ಅಂತಕ್ಕಂಥದ್ದು ಅಧಿಕವಾಗತ್ತೆ ಮನುಷ್ಯನಿಗೆ. ನಾನು ಅಂತಕ್ಕಂಥದ್ದು ಅಧಿಕವಾಗತ್ತೆ. ನಾನು ಹೇಳಿದ್ದೇ ಕೇಳಬೇಕು ಅಂತಕ್ಕಂಥ ಸ್ವಪ್ರತಿಷ್ಠೆಯನ್ನ ತೋರಿಸ್ತಕ್ಕಂಥ ಜನಗಳು, ಅದರಲ್ಲಿ ಕೆಲ ರಾಶಿಗಳು ಉತ್ಪತ್ತಿಯಾಗತ್ತೆ. ಯಾವ ಯಾವ ರಾಶಿಗಳಿಗೆ ಕುಜ ಅಧಿಪತಿ ಇದ್ದಾನೋ ಅವರು ನಾವೇನ್ ಮಾಡ್ತಾ ಇದ್ದೀವಿ ಅನ್ನೋದು ಅವರಿಗೆ ಅರ್ಥ ಆಗಲ್ಲ. ಅವರ ಒಂದು ಜೀವನಕ್ಕೆ ಅವರೇ ಗುಂಡಿಯನ್ನ ತಕ್ಕೋತಾರೆ. ಇದು ಸತ್ಯವಾಗಿರತಕ್ಕಂಥ ವಿಚಾರ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಮಾಘ ಮಾಸ ಕೃಷ್ಣ ಪಕ್ಷದಲ್ಲಿ ಮಂಗಳವಾರ ಅಮಾವಾಸ್ಯೆ ಸೂರ್ಯಗ್ರಹಣ ನಮ್ಮ ಭಾರತಕ್ಕೆ ಗೋಚರವಿಲ್ಲ. ಆದರೂ ಕೂಡ ನಮಗೆ ಅದರ ಎಫೆಕ್ಟ್ ಅಂತಕ್ಕಂಥದ್ದಿದೆ, ಅದರ ಫಲ ಅಂತಕ್ಕಂಥದ್ದಿದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು 15ನೇ ದಿನ ಚಂದ್ರಗ್ರಹಣ, ಅದು ಮಾರ್ಚ್ 3ನೇ ತಾರೀಕು ಬರುತ್ತೆ. ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ. ಈ 15 ದಿನಗಳಲ್ಲಿ ಎರಡೂ ಗ್ರಹಣಗಳು ಬಾನಂಗಳದಲ್ಲಿ ನಡೀತಾ ಇದೆ. ಇದಕ್ಕೆ ಕೆಲವರು ಏನ್ ಮಾಡ್ತಾರೆ, ಇಲ್ಲದೆ ಇರತಕ್ಕಂಥ ಕಥೆಗಳನ್ನ ಕಟ್ತಾರೆ. ಆದ್ರೆ ನೇರವಾಗಿ ಹೇಳ್ತೇನೆ, ಮಾಂಗಲ್ಯಾಧಿಪತಿ ಕುಜ ಎರಡೂ ಮಂಗಳವಾರ ಬಂದಿರೋದ್ರಿಂದ
ನಾನು ಅಂತಕ್ಕಂಥದ್ದು, ಅಹಂಕಾರ ಅಂತಕ್ಕಂಥದ್ದು ಅಧಿಕವಾಗತ್ತೆ. ನೆಮ್ಮದಿ ಇಲ್ಲದ ದಾಂಪತ್ಯ ಜೀವನಗಳನ್ನ ನಡೆಸಬೇಕಾಗತ್ತೆ 3 ತಿಂಗಳು. ಬಹಳಷ್ಟು ಜನ ಇವತ್ತೇ ನೆಮ್ಮದಿ ಇಲ್ಲ ಗುರುಗಳೇ ಅಂತ ಬಹಳಷ್ಟು ಜನ ಹೇಳ್ಕೋತೀರ. ಆದರೆ ಈ ಗ್ರಹಣ ಅಂತಕ್ಕಂಥದ್ದು ಇದೆಯಲ್ಲ, ಅದರಲ್ಲೂ ಸೂರ್ಯಗ್ರಹಣ ಆಗದೆ ಬರೀ ಚಂದ್ರಗ್ರಹಣವಾಗಿದ್ದರೆ ನಾವು ಬಚಾವಾಗಬಹುದಾಗಿತ್ತು. ಎಲೆ ಮರೆಕಾಯಿ ರೀತಿ ಜೀವನವನ್ನ ಮಾಡಬಹುದಾಗಿತ್ತು. ಆದರೆ ಸೂರ್ಯಗ್ರಹಣ ಆದ ನಂತರ ಮತ್ತೆ ಹುಣ್ಣಿಮೆಯಲ್ಲಿ ಚಂದ್ರಗ್ರಹಣ ಅಂತಕ್ಕಂಥದ್ದಾಗ್ತಾ ಇದೆ. ಶೇಷಗಳೆಲ್ಲವೂ ಕೂಡ ಚಂದ್ರನ ಜೊತೆಯಲ್ಲಿ ಬರುತ್ತೆ ಅಂತ ಹೇಳುತ್ತೆ. ಇವತ್ತು ನೀವು ಎಲ್ಲರಿಗೂ ಕೂಡ ಜನರಲ್ ನಾಲೆಡ್ಜ್ ಅರ್ಥ ಆಗತ್ತೆ. ಚೆನ್ನಾಗಿ ಯೋಚನೆ ಮಾಡಿ. ಚಂದ್ರನಿಗೆ ಎಲ್ಲಿಂದ ಬೆಳಕು ಬರುತ್ತೆ? ಸೂರ್ಯನಿಂದ ತಾನೆ. ಸೂರ್ಯನ ಬೆಳಕನ್ನ ಪ್ರತಿಫಲಿಸಿ ಚಂದ್ರ ತನ್ನ ಬೆಳಕನ್ನ ಭೂಮಿಗೆ ಕೊಡ್ತಾನೆ, ಹೌದಲ್ವಾ? 15 ದಿನದಿಂದ ಸೂರ್ಯಗ್ರಹಣ ಆದ್ರೆ ಮತ್ತೆ ಚಂದ್ರಗ್ರಹಣ ಅಂತಕ್ಕಂಥದ್ದು ಬಂದಾಗ ಶೇಷ ಅಂತಕ್ಕಂಥದ್ದು ಬರುತ್ತೆ. ಇವತ್ತು ನಾವು ಹೇಳ್ತೇವೆ ಶೇಷ ಅಂದ್ರೆ ಉಳಿಕೆ, ಉಳಿದಿರ್ತಕ್ಕಂಥದ್ದು. ಅದರಲ್ಲೂ ಪಾಲ್ಗುಣ ಮಾಸ ಕಾಮದಹನ ನಡೀತಕ್ಕಂಥದ್ದು. ಬಹಳಷ್ಟು ಜನ ಹೋಳಿಯನ್ನ ಆಚರಣೆಯನ್ನ ಮಾಡ್ತೀರಾ, ಹೌದಲ್ವಾ? ಹೌದು ತಾನೆ. ಶಿವ ತನ್ನ 3ನೇ ಕಣ್ಣನ್ನು ಬಿಟ್ಟು ಸಂಚಾರ ಮಾಡ್ತಾನೆ, ಕಾಮದಹನ ಅಂತಕ್ಕಂಥದ್ದು ನಡೆಯುತ್ತೆ. ಇಂಥ ಒಂದು ಕಾಮದಹನವಾಗ್ತಕ್ಕಂಥ ಹುಣ್ಣಿಮೆಯಲ್ಲಿ ಪಾಲ್ಗುಣ ಶುದ್ಧ ಮಾಘ ಪಾಲ್ಗುಣ ಮಾಸದ ಶುದ್ಧ ಪೌರ್ಣಮಿಯ ದಿನ ನಮಗೆ ರಾಹುಗ್ರಸ್ತ ಚಂದ್ರಗ್ರಹಣ ಅಂತಕ್ಕಂಥದ್ದು ಬರ್ತಾ ಇದೆ. ಚಂದ್ರಗ್ರಹಣ ಬರ್ತಾ ಇರ್ತಕ್ಕಂಥದ್ದು ನಮಗೇನು ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸೂರ್ಯಗ್ರಹಣವಾಗಿ 15 ದಿನದಲ್ಲಿ ಚಂದ್ರಗ್ರಹಣ ಅಂತಕ್ಕಂಥದ್ದು ಬರ್ತಾ ಇದೆ. ಯಾಕೆಂತಂದ್ರೆ ಸೂರ್ಯನಿಂದ ಪ್ರತಿಫಲಿಸ್ತಕ್ಕಂಥ ಬೆಳಕನ್ನೇ ಚಂದ್ರ ಸ್ವೀಕರಿಸ್ತಕ್ಕಂಥದ್ದು. ಆ ಚಂದ್ರ ನಮಗೆ ಬೆಳಕನ್ನ ಕೊಡ್ತಕ್ಕಂಥದ್ದು. ಇವತ್ತು ಚಂದ್ರನನ್ನ ನಾವು ಹೇಳ್ತೇವೆ ಮನಸ್ಕಾರಕ, ಮಾತೃಕಾರಕ, ಜಲಕಾರಕ ಅಂತ ನಾವು ಹೇಳ್ತೇವೆ. ಸೂರ್ಯನನ್ನ ಆತ್ಮಕಾರಕ ಅಂತ ಹೇಳ್ತೇವೆ. ಏನಾಗಬಹುದು ಈ ಸೂರ್ಯಗ್ರಹಣದಿಂದ? ಏನಾಗಬಹುದು? ನಾವು ಜ್ಯೋತಿಷ್ಯರು ಯಾವಾಗಲೂ ಕೂಡ ಜ್ಯೋತಿಷ್ಯದಲ್ಲಿ ಚಿಂತೆಗೆ ಒಳಗಾಗ್ತಕ್ಕಂಥವರು, ಇದನ್ನೇ ರಿಸರ್ಚ್ ಮಾಡ್ತಕ್ಕಂಥವರು. ರಾಜಕೀಯ ವ್ಯಕ್ತಿಗಳಲ್ಲಿ ಬಡಿದಾಟ, ಕಡಿದಾಟ, ವೈಮನಸ್ಸು, ಹೊಟ್ಟೆ ಕಿಚ್ಚು, ಸ್ವಾರ್ಥ ಇವೆಲ್ಲವೂ ಕೂಡ ಅಧಿಕವಾಗತ್ತೆ ಅಂತ ಹೇಳುತ್ತೆ. ಯಾಕೆಂತ ಅಂದ್ರೆ ರಾಜಕೀಯ ವ್ಯಕ್ತಿಗಳಿಗೆ ತೊಂದರೆ. ಅವರ ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ರವಿ ಬಲ ಅಂತಕ್ಕಂಥದ್ದೇನಾದರೂ ಅವರ ಜಾತಕದಲ್ಲಿ ಕಮ್ಮಿ ಇತ್ತು ಅಂತ ಅಂದರೆ, ಬಲ ಅಂತಕ್ಕಂಥದ್ದು ಕಮ್ಮಿ ಆಯ್ತು ಅಂತ ಅಂದ್ರೆ ಎಷ್ಟೋ ಜನ ರಾಜಕೀಯ ಕ್ಷೇತ್ರದಲ್ಲಿ ನೆಲ ಕಚ್ಚತಕ್ಕಂತ ಒಂದು ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಒಂದೇ ಒಂದು ಹಿಂದೆ ನಡೆದಂತ ಘಟನೆಯನ್ನ ನಾನು ನಿಮ್ಗೆ ಹೇಳ್ತೇನೆ. ಅಮೆರಿಕದಲ್ಲಿ ಸೂರ್ಯಗ್ರಹಣ ಅಂತಕ್ಕಂಥದ್ದು ನಡೀತು ಆರಿದ್ರಾ ನಕ್ಷತ್ರದಲ್ಲಿ. ಆ ಆರಿದ್ರಾ ನಕ್ಷತ್ರದಲ್ಲಿ ನಡೆದಂತ ಸಮಯದಲ್ಲಿ ನಾನು ಫಸ್ಟ್ ನಮ್ಮ ಪಬ್ಲಿಕ್ ಟಿವಿಯಲ್ಲೇ ನಾನು ಹೇಳಿದೆ, ರಾಜಕೀಯದ ವಿಚಾರಗಳು ಬುಡಮೇಲಾಗ್ತಕ್ಕಂಥ ಸಾಧ್ಯತೆಗಳಿದೆ. ರಾಜನಿಗೆ ಆಪತ್ತು ಕಟ್ಟಿಟ್ಟ ಬುತ್ತಿ. ಯಾಕೆಂದ್ರೆ ರಾಜ ಅವತ್ತು ಆ ಗ್ರಹಣದ ದಿನ ಅಮೆರಿಕದಲ್ಲೇ ಇದ್ರು. ಅವರದೂ ಕೂಡ ಆರಿದ್ರಾ ನಕ್ಷತ್ರನೇ. ಆ ಆರಿದ್ರಾ ನಕ್ಷತ್ರದವರು ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ರು. ಆದರೆ ಸೂರ್ಯಗ್ರಹಣದ ಕಿರಣಗಳು ಶರೀರಕ್ಕೆ ಸ್ಪರ್ಶ ಆಯಿತು. ಅಲ್ಲಿಂದ ನಮ್ಮ ಇಂಡಿಯಾಕ್ಕೆ, ಕರ್ನಾಟಕಕ್ಕೆ ಬರೋದ್ರೊಳಗಡೆ ಒಬ್ಬೊಬ್ಬರೇ MLAಗಳು ಯಾವುದೋ ರೆಸಾರ್ಟ್ಗೆ ಹೋಗಿ ಕೂತ್ಕೊಂಡಿದ್ರು, ಹೌದಲ್ವಾ? ಆವತ್ತೂ ಕೂಡ ನಮ್ಮ ಕರ್ನಾಟಕಕ್ಕೆ ಗ್ರಹಣ ಆಚರಣೆ ಇರಲಿಲ್ಲ. ಅವತ್ತು ಅಮೆರಿಕದಲ್ಲಿ ನಡೆದಿದ್ದು ಸೂರ್ಯಗ್ರಹಣ. ಆದ್ರೆ ಎಫೆಕ್ಟ್ ಯಾರಿಗಾಯ್ತು, ಹೌದಲ್ವಾ? ಬುದ್ಧಿವಂತರಾದರೆ ನೀವೇ ಅರ್ಥ ಮಾಡ್ಕೋತೀರಾ. ಹಾಗೆ ಈಗಲೂ ಕೂಡ ನಾನು ಹೇಳ್ತಾ ಇದ್ದೇನೆ, ರಾಜಕೀಯ ವ್ಯಕ್ತಿಗಳು ನಿಮ್ಮ ರವಿಯ ಬಲ ಅಂತಕ್ಕಂಥದ್ದನ್ನ ನೋಡ್ಕೊಳ್ಳಿ. ಸೂರ್ಯನ ಬಲ ಅಂತಕ್ಕಂಥದ್ದು ಕಮ್ಮಿ ಇತ್ತು ಅಂತ ಅಂದ್ರೆ ನೆಲ ಕಚ್ಚಬೇಕಾಗತ್ತೆ ರಾಜಕೀಯ ಜೀವನದಲ್ಲಿ.
ಬಹಳಷ್ಟು ತೊಂದರೆ ತಾಪತ್ರಯಗಳು ಅಂತಕ್ಕಂಥದ್ದನ್ನು ಅನುಭವಿಸಬೇಕಾಗತ್ತೆ. ಅಪವಾದ ನಿಂದನೆಗಳಿಗೆ ಒಳಗಾಗಬೇಕಾಗತ್ತೆ. ಮಾಡದೇ ಇರ್ತಕ್ಕಂಥ ತಪ್ಪು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಯಾಕೆಂದ್ರೆ ಆತ್ಮಕಾರಕನಾಗಿರ್ತಕ್ಕಂಥ ಸೂರ್ಯನ ಬಲ ಅಂತಕ್ಕಂಥದ್ದು ರಾಜಕೀಯ ಜೀವನಕ್ಕೆ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇದ್ದೇನೆ, ನಮ್ಮನ್ನೆಲ್ಲವನ್ನ ಕಾಪಾಡ್ತಕ್ಕಂಥವರು ನೀವೇ, ಹೌದಲ್ವಾ? ಪಾಲಕರು, ಸಾರ್ವಜನಿಕರನ್ನ ಪಾಲನೆಯನ್ನ ಮಾಡ್ತಕ್ಕಂಥ ಕರ್ತವ್ಯ ನಿಮ್ಮದು. ನೀವೇ ಸರಿ ಇಲ್ಲ ಅಂದ್ರೆ ನಮ್ಮನ್ನೇನು ಮಾಡ್ತೀರಾ ಸ್ವಾಮಿ? ಯೋಚನೆ ಮಾಡಿ. ಇಂಥ ಒಂದು ಗ್ರಹಣ ಅಂತಕ್ಕಂಥದ್ದು ಬರ್ತಾ ಇದೆ, ಎಚ್ಚರಿಕೆ ವಹಿಸಿ. ಬಹಳಷ್ಟು ಜನ ಕೇಳಬಹುದು, ಗುರುಗಳೇ ಸೂರ್ಯ ಗ್ರಹಣ ಅಷ್ಟೊಂದು ಕೆಟ್ಟದಾಗಿದೆಯಾ? ಹೌದು, ಶ್ರೀಮನ್ನಾರಾಯಣನ ಮಾಸ ಇದು, ಮಾಘ ಮಾಸ. ಮಾಘ ಮಾಸವನ್ನ ವಿಷ್ಣುವಿನ ಮಾಸ ಅಂತ ಕರಿತೇವೆ ನಾವು. 12 ಮಾಸದಲ್ಲಿ ಒಂದೊಂದು ಮಾಸಕ್ಕೂ ಒಂದೊಂದು ಹೆಸರಿದೆ. ಅಂತ ವಿಷ್ಣುವಿನ ಮಾಸದಲ್ಲಿ ನಮಗೆ ಸೂರ್ಯಗ್ರಹಣ ಆಗ್ತಾ ಇದೆ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನಮಗೆ ಸೂರ್ಯಗ್ರಹಣ ಅಂತಕ್ಕಂಥದ್ದಿರಲಿ, ಬಾನಂಗಳದಲ್ಲಿ ಸೂರ್ಯಗ್ರಹಣ. ಇವತ್ತು ಹೊರದೇಶದಲ್ಲಿ ಇರ್ತಕ್ಕಂಥ ಮೋಡಗಳು ಚಲನೆಗೆ ಆಗಿ ನಮ್ಮ ಕರ್ನಾಟಕಕ್ಕೂ ನಮ್ಮ ಇಂಡಿಯಾಕ್ಕೂ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಈ ಸೂರ್ಯಗ್ರಹಣದಿಂದ ಏನೆಲ್ಲ ಅನಾಹುತಗಳಾಗತ್ತೆ ಅಂತಕ್ಕಂಥದ್ದನ್ನ ಹೇಳ್ತೀನಿ, ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ಅಕ್ಕಪಕ್ಕದ ರಾಜ್ಯ ಅಥವಾ ದೇಶದವರು ನಮ್ಮ ಮೇಲೆ ದಂಡೆತ್ತಿ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಪ್ರಾಣಹಾನಿಯಾಗ್ತಕ್ಕಂಥ ಸಾಧ್ಯತೆಗಳಿದೆ. ಅಗ್ನಿ ಅವಘಡಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ಒಂದು ಗ್ರಹಣದ ಫಲ. ಇನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ಚಂಚಲತೆ ಅಂತಕ್ಕಂಥದ್ದಾಗತ್ತೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಕೊರತೆ ಅಂತಕ್ಕಂಥದ್ದಾಗತ್ತೆ. ಲಿಕ್ವಿಡ್ ಐಟಮ್ ಅಂತಕ್ಕಂಥದ್ದೇನಿದೆ, ನೀರಿನ ಅಂಶ, ಹಾಲು, ಎಣ್ಣೆ, ತುಪ್ಪ, ಗ್ಯಾಸು, ಪೆಟ್ರೋಲು, ಡೀಸೆಲ್ ಇವೆಲ್ಲ ದುಬಾರಿ ಆಗತ್ತೆ. ಇದಾಗಲೇಬೇಕು. ಗ್ರಹಣದ ಎಫೆಕ್ಟ್ ಅಂತಕ್ಕಂಥದ್ದು ಬಹಳಷ್ಟು ಜನ ಹೇಳ್ತಾರೆ. ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ಮಹನೀಯರು, ಅಯ್ಯೋ ನಮಗೇನಿಲ್ಲ ಬಿಡಿ, ಸೂರ್ಯಗ್ರಹಣ ಯಾವುದೋ ದೇಶದಲ್ಲಾಗತ್ತೆ. ಹೌದು ಸ್ವಾಮಿ, ಆದರೆ ಬಾನಂಗಳ ಆಕಾಶ ಅಂತಕ್ಕಂಥದ್ದು ಒಂದೇ ಅಲ್ವಾ? ಭೂಮಿ ಸುತ್ತುತ್ತಾ ಇದೆ ತಾನೇ. ಯೋಚನೆ ಮಾಡಿ. ಇದನ್ನ ಜನರಲ್ ನಾಲೆಡ್ಜ್ ಅಂತ ಕರೀತಾರೆ. ಆದ್ರೆ ಇಂಥ ಒಂದು ಗ್ರಹಣ ಅಂತಕ್ಕಂಥದ್ದು ಏನಿದೆಯೋ, ಈ ಗ್ರಹಣದಲ್ಲಿ ಬರಬಹುದಾಗಿರ್ತಕ್ಕಂಥ ತೊಂದರೆ ತಾಪತ್ರಯಗಳನ್ನು ಎದುರಿಸೋಕೆ ರೆಡಿಯಾಗಿ, ಎಲ್ಲವೂ ಕೂಡ ಭಗವದಾಜ್ಞೇಯ. ಕಟ್ಟ ಕಡೆಯ ಮಾತನ್ನ ನಾನು ಹೇಳೋಕೆ ಇಷ್ಟಪಡ್ತೇನೆ, ಭಗವದಾಜ್ಞೇಯ. ಅದಕ್ಕೆ ನಾವು ಮಹಾಸಂಕಲ್ಪದಲ್ಲಿ ನಾವು ಹೇಳ್ತೇವೆ, ಭಗವದಾಜ್ಞೇಯ ಭಗವದ್ ಕೈಂಕರ್ಯ ರೂಪಂ. ಅವನ ಆಜ್ಞೆ ಇಲ್ಲದೆ ಒಂದೂ ಕೂಡ ಯಾವುದೇ ಒಂದು ಮರದ ಎಲೆಯೂ ಕೂಡ ಅಲ್ಲಾಡಲ್ಲ. ಅದಕ್ಕೆ ಪೂರ್ವಿಕರು ಹೇಳೋದು, ದೇವರ ವಿಗ್ರಹಾರಾಧನೆಯನ್ನ ತಂದಿಟ್ಟಿದ್ದು, ದಾನ ಧರ್ಮಗಳನ್ನ ತಂದಿಟ್ಟಿದ್ದು, ಗೋ ಪೂಜೆಯನ್ನ ಮಾಡಿ ಅಂತ ಹೇಳಿದ್ದು, ಇವತ್ತು ಗೋ ಸಂರಕ್ಷಣೆಯನ್ನ ಮಾಡಿ ಅಂತ ಹೇಳಿದ್ದು. ಇವತ್ತೂ ಕೂಡ ನೋಡಿ, ನಿಮ್ಮ ರಾಶಿಗೆ ಅಧಿಪತಿ ಕುಜರಾಗಿದ್ದರೆ ಗೋ ಸೇವೆಯನ್ನ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನ ಮಾಡಿ ಬರ್ತಕ್ಕಂಥ ದೋಷಗಳು ನಿವಾರಣೆಯಾಗತ್ತೆ. ಸ್ವಲ್ಪ ಮಟ್ಟಿಗಾದರೂ ಆ ಕಷ್ಟ ಕಾರ್ಪಣ್ಯಗಳು ಕಮ್ಮಿ ಆಗತ್ತೆ ಅನ್ನೋದನ್ನ ನನ್ನ ಅಧ್ಯಯನದಿಂದ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಶಕ್ತಿ ಇದೆಯಾ? ಒಂದು ಗೋದಾನ ಮಾಡಿ ಬನ್ನಿ. ನಂದೇ ಗೋಶಾಲೆ ಇದೆ, ಬನ್ನಿ ಗೋ ಸೇವೆ ಮಾಡಿ, ಗೋಗ್ರಾಸ ದಾನ ಮಾಡಿ, ಹಸುಗಳು ಪಶು ಆಹಾರ ದಾನ ಮಾಡಿ, ಸಂರಕ್ಷಣೆಯನ್ನು ಮಾಡೋಕೆ ಸಹಾಯ ಮಾಡಿ. ಯಾಕೆಂದ್ರೆ ಸತ್ತಾಗ ಮನುಷ್ಯ ಏನೂ ಕೂಡ ತಗೊಂಡೋಗಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಮಧ್ಯದಲ್ಲಿ ಪೂರ್ಣ ಕತ್ತಲೆ. ಆ ಕತ್ತಲಲ್ಲಿ ಬೆಳಕನ್ನ ಹುಡುಕಬೇಕು ನಾವು. ಸುಮ್ಮನೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ ತಲಾಂತರ ಒಂದು ಕೂತು ತಿಂದರೂ ಕೂಡ ಕರಗದೇ ಇರುವಷ್ಟು ಆಸ್ತಿಯನ್ನು ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ? ಹೋಗ್ಬೇಕಾದ್ರೆ ತಗೊಂಡೋಗ್ತೀರಾ? ಎಲ್ಲವನ್ನೂ ಕೂಡ ಬಿಟ್ಟೇ ಹೋಗಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ.
ಇಂಥ ಒಂದು ಸೂರ್ಯಗ್ರಹಣ ಬೇರೆ ದೇಶದಲ್ಲಿ ನಡೆದರೂ ಸಹಿತ ನಮಗೆ ಅದರಿಂದ ತೊಂದರೆ, ತಾಪತ್ರಯಗಳು, ಅಶುಭ ಫಲಗಳು ಅಂತಕ್ಕಂಥದ್ದಿದೆ ಅಂತಕ್ಕಂಥ ವಿಚಾರವನ್ನ ನಿಮ್ಗೆ ಹೇಳೋಕೆ ನಾನು ಇಷ್ಟಪಡ್ತೀನಿ. ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಸೂರ್ಯನಾರಾಯಣನನ್ನ ಪ್ರಾರ್ಥನೆ ಮಾಡ್ತೀನಿ.